ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಶ್ರೀ 24 ನ್ಯೂಸ್. ಹಸಿ ಕಸ ಹೊಣಗಿಸದ ಡಬ್ಬಿ ವಿತರಣೆ 1 ತಿಂಗಳಾದರೂ ಕಸಾನೂ ಒಯ್ದಿಲ್ಲ, ವಾಹನನೂ ಬಂದಿಲ್ಲ. ಬೀದರ್ ಜಿಲ್ಲೆಯ ಔರದ್ ತಾಲೂಕಿನ ಸಂತಾಪುರ ಗ್ರಾಮ ಪಂಚಾಯತ್ ವತಿಯಿಂದ 1 ತಿಂಗಳ ಹಿಂದೆ ಹಸಿ ಕಸ ಒಣ ಕಸ ಡಬ್ಬಿ ವಿತರಣೆ ಮಾಡಿ ಸ್ವಚ್ಛ ವಾಹನಕ್ಕೆ ಸಂತಾಪುರ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಸಂತೋಷ್ ಪಾಟೀಲ, ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಾದೇವಿ ಪಾಟೀಲ 1 ತಿಂಗಳ ಹಿಂದೆ ಸ್ವಚ್ಛ ವಾಹನಕ್ಕೆ ಚಾಲನೆ ನೀಡಿದರು. ಸಂತಾಪುರ ಗ್ರಾಮದಲ್ಲಿ 1 ತಿಂಗಳ ಹಿಂದೆ ಸ್ವಚ್ಛ ಭಾರತ ಅಭಿಯಾನದ ಕೇಂದ್ರ ಸರ್ಕಾರದ ಯೋಜನೆಯಡಿ ಸ್ವಚ್ಛತೆ ದೃಷ್ಟಿಯಿಂದ ಸಂತಾಪುರ ಗ್ರಾಮಸ್ಥರಿಗೆ ಹಸಿ ಕಸ ಒಣ ಕಸದ ಡಬ್ಬಿ ವಿತರಣೆ ಮಾಡಲಾಗಿತ್ತು. ತಿಂಗಳುಗಳು ಕಳೆದರೂ ಕಸಾನೂ ಒಯ್ದಿಲ್ಲ, ವಾಹನನೂ ಬಂದಿಲ್ಲ. ಸಂತಾಪುರ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ನಿರ್ಲಕ್ಷ್ಯ ತೋರುತ್ತಿದ್ದಾರೆಂದು ಅವರ ವಿರುದ್ಧ ಸಂತಾಪುರ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದರು. ಮುಂದಿನ ದಿನಗಳಲ್ಲಿ ಅಧಿಕಾರಿಗಳು ನಿರ್ಲಕ್ಷ್ಯ ತೋರಿದರೆ ಮೇಲಧಿಕಾರಿಗಳಿಗೆ ತಿಳಿಸಿ ಗ್ರಾಮಸ್ಥರೆಲ್ಲರೂ ಸೇರಿ ಪಂಚಾಯಿತಿಗೆ ಬೀಗ ಜಡಿದು ಹೋರಾಟ ಮಾಡಬೇಕಾಗುತ್ತದೆ ಎಂದು ಮಾಧ್ಯಮಗಳೊಂದಿಗೆ ಮಾತನಾಡಿ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದರು. ಈಗಲಾದರೂ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಅಭಿವೃದ್ಧಿಯ ಕಾರ್ಯಗಳು ಮಾಡುತ್ತಾರೋ ಅಥವಾ ಇಲ್ಲ ಎಂದು ಕಾದು ನೋಡಬೇಕಾಗಿದೆ. ಪ್ರಭುಲಿಂಗ ಮಠಪತಿ, ಶ್ರೀ 24 ನ್ಯೂಸ್ ಕನ್ನಡ. ಆದರೆ ಗಾಡಿ ಬಿ ಬಂದಿಲ್ಲ, ಕಸ ಬಿ ಒಯ್ದಿಲ್ಲ. 1 ತಿಂಗಳಾಯ್ತು ಡಬ್ಬಿ ಕೊಟ್ಟು. ಒಟ್ಟು ಯಾರು ಪಂಚಾಯತ್ನವರು ಯಾರು ಬಂದು ಇದು ಮಾಡಿಲ್ಲ. ಅಲ್ಲಿ ಯಾರಿಗೆ ಡಬ್ಬಿ ಮತ್ತು ಯಾರಿಗೆ ಮುಟ್ಟವ ಯಾರಿಗೆ ಮುಟ್ಟಿಲ್ಲ. ಈಗ 1 ತಿಂಗಳಾಯ್ತು ಕೊಟ್ಟರು, ಒಂದ್ ಸರ್ತಿ ಬಂದ ಒಣ ಕಸ ಹಸಿ ಕಸ ಒಯ್ದಿಲ್ಲ, ಬಂದಿಲ್ಲ, ಕಸ ಬಿ ಒಯ್ದಿಲ್ಲ ಬಂದು. ಯಾರು ಬಂದು ಇದು ಮಾಡ್ತಾ ಇಲ್ಲ. ಕಸ ಎಲ್ಲಿ ನಾವು ಬಿಡ್ದೇವು ಅಂತೇಳಿ ಅಲ್ಲಿ ಚುಕ್ಕುಡಾಗ್ಲತ್ತ, ಅದ್ರಲ್ಲಿಂದ ಏನಾದ್ರು ಮಕ್ಕಳಿಗೆ ದೊಡ್ಡವರಿಗೆ ಅದು ಇದ್ರಲಿಂದ ಸಮಸ್ಯೆ ಆಗ್ಲತ್ತದೆ. ಕೇಂದ್ರ ಸರ್ಕಾರದವರು ಏನು ಕಸ ನಿರ್ವಹಣೆಗಾಗಿ ಚಾಲನೆ ನೀಡಿರ್ತಾರೆ, ಭಾಳ ದಿವಸ ಆಯಿತು. 1 ತಿಂಗಳ ಹಿಂದೆ ಗ್ರಾಮ ಪಂಚಾಯತಿಯವ್ರು ಬಂದು ಕಸದ ಡಬ್ಬಿಗಳೆಲ್ಲ ಕೊಟ್ಟಿರ್ತಾರೆ. ಬಟ್ ಇದುವರೆಗೂ 1 ತಿಂಗಳ ಹಿಂದೆ ಕಸದ ವಾಹನನೂ ಬಂದಿಲ್ಲ ಮತ್ತು ಕಸನೂ ವಿಲೇವಾರಿ ಮಾಡಿಲ್ಲ. ಯಾವುದು ಗ್ರಾಮ ಪಂಚಾಯತಿಯವರು ಇದ್ರ ಬಗ್ಗೆ ಕಾಳಜಿ ವಹಿಸ್ತಿಲ್ಲ, ನಿರ್ಲಕ್ಷ್ಯ ತೋರ್ತಿದ್ದಾರೆ ಅಂತ ಹೇಳಿ ಇದುವರೆಗೂ ಗ್ರಾಮ ಪಂಚಾಯತಿಯವರು ಯಾರೂ ಬಂದಿರುವುದಿಲ್ಲ. ಇದ್ರ ಬಗ್ಗೆ ಗ್ರಾಮ ಪಂಚಾಯತಿಯವರು ನಿರ್ಲಕ್ಷ್ಯ ವಹಿಸ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಕಸ ವಿಲೇವಾರಿ ಮಾಡದಿದ್ದಲ್ಲಿ ಗ್ರಾಮ ಪಂಚಾಯತಿಯನ್ನು ಬೀಗ ಹಾಕಿ ಹೋರಾಟ ಮಾಡಲಾಗುವುದು. ತಮ್ಮ ಹೆಸರು? ಸಂತೋಷ್. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್, ಕಮೆಂಟ್, ಲೈಕ್ ಮಾಡಿ ಹೊಸ ವಿಡಿಯೋಗಳನ್ನು ಮಾಡಲು ಬೆಂಬಲವನ್ನು ನೀಡಿ.